ನಾನು ಬಹಳಷ್ಟು MLA ನೋಡಿದ್ದೀನಿ. ಒಂದು ಬಾರಿ MLA ನಾವು ಇವತ್ತು MLA ಒಂದ್ ಬಾರಿ ಆದ್ರೂ ತಾವು ನೋಡಿರ್ಬೋದು, ಸ್ಟೈಲ್ ಚೇಂಜ್ ಆಗ್ಬಿಡ್ತದೆ, ಮಾತಾಡಕ್ಕಾಗಲ್ಲ. ಅಂದ್ರೆ ಇವ್ರು 3 ಬಾರಿನೂ MLA ಆಗ್ಬಿಟ್ಟು ತಾಲೂಕಿನ ಮತದಾರರಿಗೋಸ್ಕರ ಎಲ್ಲಾ ಸಂಬಂಧಪಟ್ಟ ಇಲಾಖೆಗಳು ಅಥವಾ ಫೈಲ್ ಹಿಡ್ಕೊಂಡು ಎಲ್ಲಾ ಕಡೆ ಅಡ್ಡಾಡ್ತಾ ಇರ್ತಾರೆ. ರಾಜ್ಯದ ಬಡವರಿಗೆ ವಸತಿ ಸೌಲಭ್ಯ ಸಚಿವ ಜಮೀರ್ ಅಹಮದ್ ಭರವಸೆ. ಭಾಗ್ಯನಗರದಲ್ಲಿ ಹಕ್ಕುಪತ್ರ ವಿತರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ನಗರದ ಶಾದಿ ಮಹಲ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ವಸತಿ ಸಚಿವ ಜಮೀರ್ ಅಹಮದ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ವಸತಿ ಸಚಿವ ಜಮೀರ್ ಅಹಮದ್, ರಾಜ್ಯದಲ್ಲಿ 2026ರವರೆಗೆ 2.36 ಲಕ್ಷ ಮನೆಗಳ ಮಂಜೂರಾತಿ ಮೂಲಕ ಬಡವರಿಗೆ ವಸತಿ ಸೌಲಭ್ಯ ಒದಗಿಸಲಾಗುವುದು. ಬಡವರಿಗೆ ವಸತಿ ರಹಿತರಿಗೆ ಸೂರು ಒದಗಿಸುವ ಉದ್ದೇಶದಿಂದ ಕಳೆದ ಸಾಲಿನ ಬಜೆಟ್ನಲ್ಲಿ ಮೀಸಲಿಟ್ಟ 500 ಕೋಟಿ ರೂಪಾಯಿನಲ್ಲಿ 36,789 ಮನೆ ನಿರ್ಮಿಸಲು ನೀಡಲಾಗಿದೆ. ರಾಜ್ಯದಲ್ಲಿ 2026ರ ವೇಳೆಗೆ 2.36 ಲಕ್ಷ ಮನೆಗಳನ್ನು ವಸತಿ ರಹಿತರಿಗೆ ಹಂಚಿಕೆ ಮಾಡಲಾಗುವುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ 4 ಲಕ್ಷ ಮನೆಗಳನ್ನು ರಾಜ್ಯದಲ್ಲಿ ನಿರ್ಮಿಸುವ ಭರವಸೆಯ ಚಿಂತನೆ ಹೊಂದಿದ್ದಾರೆ. ಇದು ಮುಂದಿನ ಬಜೆಟ್ನಲ್ಲಿ ಘೋಷಣೆಯಾಗಲಿದ್ದು ಪ್ರತಿ ವರ್ಷ 1 ಲಕ್ಷ ಮನೆ ನಿರ್ಮಿಸುವ ಗುರಿ ಇದೆ ಎಂದು ತಿಳಿಸಿದರು. ನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ವಸತಿ ರಹಿತರಿಗೆ ಸ್ವಂತ ಸೂರು ಕಲ್ಪಿಸಲು ಆದ್ಯತೆ ನೀಡಬೇಕು. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ವಸತಿ ಯೋಜನೆಯಡಿ 554 ಹಕ್ಕುಪತ್ರ ವಿತರಿಸಲಾಗಿದೆ. ಹಾಗೆಯೇ ಇಲ್ಲಿ ಮುಂದಿನ 15 ದಿನಗಳಲ್ಲಿ 1859 ಹಕ್ಕುಪತ್ರ ನೀಡಲಾಗುತ್ತದೆ. ಪ್ರಸ್ತುತ ವಸತಿ ರಹಿತರಿಂದ 5,000 ಮನೆಗಳಿಗೆ ಬೇಡಿಕೆ ಇದೆ. ಮುಂದಿನ 2 ವರ್ಷದಲ್ಲಿ 5,000 ಮನೆ ಭಾಗ್ಯನಗರ ಕ್ಷೇತ್ರದಲ್ಲಿ ನಿರ್ಮಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ವೇದಿಕೆಯಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಅವರು ಸಚಿವ ಜಮೀರ್ ಅಹಮದ್ ಅವರಿಗೆ ಟಿಪ್ಪು ಪೇಟ ಕೊಡಿಸಿದರಲ್ಲದೆ ಬೆಳ್ಳಿ ಖಡ್ಗವನ್ನ ನೀಡಿ ಸನ್ಮಾನಿಸಿದ್ದು ವಿಶೇಷವಾಗಿ ಕಂಡುಬಂದಿತು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್, ಶಾಸಕ SN ಸುಬ್ಬಾರೆಡ್ಡಿ, ಜಿಲ್ಲಾಧಿಕಾರಿ PN ರವೀಂದ್ರ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ N ಭಾಸ್ಕರ್, ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಅತೀಕ್ ಪಾಷಾ, ಪರೇಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗಮಣಿ, ಸದಾಶಿವಾರೆಡ್ಡಿ, ಬಾಗೇಪಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ HN ನರೇಂದ್ರ ಉಪಸ್ಥಿತರಿದ್ದರು. JN ಕೃಷ್ಣಾರೆಡ್ಡಿ, GK ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಅಂದ್ರೆ 7-8 ವರ್ಷದಿಂದ ಜಾಸ್ತಿ ಆಗಿದೆ. ಸುಬ್ಬಾರೆಡ್ಡಿ ಅಣ್ಣ ಕೆಲವು 1 ವರ್ಷದಿಂದ ನಂಗೆ 70 ಕೋಟಿ ಅನ್ನ ನನ್ನ ತಾಲೂಕಲ್ಲಿ ಬಹಳ ವರ್ಷದಿಂದ ಪೆಂಡಿಂಗ್ ಇದೆ ಅಂತ ಕೇಳ್ಕೊಂಡು ಬರ್ತಾ ಇದ್ರು. ನಾನು ಇಡೀ ರಾಜ್ಯದಲ್ಲಿ ಯಾವುದು ಬಿಜೆಪಿ ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಎಲ್ಲರಿಗೂ ಹಕ್ಕುಪತ್ರವನ್ನ ಕೊಟ್ಟಿದ್ರು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ 4 ವರ್ಷ ಸರ್ಕಾರದಲ್ಲಿ 1 ಹಕ್ಕುಪತ್ರನೂ ಕೊಟ್ಟಿರ್ಲಿಲ್ಲ. ಎಲ್ಲ ನಾವು ಇಡೀ ರಾಜ್ಯದಲ್ಲಿ, ನಾನು ಹೇಳ್ತಾರೆ ಇಡೀ ರಾಜ್ಯದಲ್ಲಿ ನಾವು ಸರ್ವೆ ಮಾಡಿ 54,690 ಹಕ್ಕುಪತ್ರಗಳು ಎಲ್ಲಾ ತಾಲೂಕಲ್ಲಿ ಕೊಡಬೇಕಾಗ್ತದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈ ಮೊದಲೇ ಆಗಿ ಇವತ್ತು ಬಾಗೇಪಲ್ಲಿ ತಾಲೂಕಲ್ಲಿ ಮನೆ ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು 554 ಹಕ್ಕುಪತ್ರವನ್ನ ಕೊಡ್ತಾ ಇದ್ದೀವಿ. ಟೋಟಲ್ ನಿಮ್ಮ ಹಕ್ಕುಪತ್ರ ತಾಲೂಕು ಹಕ್ಕುಪತ್ರಗಳು ಇರೋದು 1469. DC ಅವ್ರು ನಮಗೆ ಪ್ರಪೋಸಲ್ ಸ್ಯಾಂಕ್ಷನ್ ಮಾಡಿ ಕಳಿಸಿರೋದು 554 ಕಳಿಸಿದ್ರ. ಇನ್ನ 915 ಹಕ್ಕುಪತ್ರಗಳದ್ದು ಪ್ರಪೋಸಲ್ ತಮ್ಮ ಕಡೆಯಿಂದ ಬರೋದು ಬಾಕಿ ಇದೆ. ತಾವು ಅದು ಕಳಿಸ್ಬಿಟ್ರೆ ಒಂದು 15 ದಿನ ಅಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಕ್ ಬಯಸ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಬಹಳ ದಿನದಿಂದ ನಮ್ಮ ಸುಬ್ಬಾರೆಡ್ಡಿ ಅಣ್ಣ ನಾನ್ ಮಂತ್ರಿ ಆದ್ಮೇಲೆ ನನ್ನ ಅನ್ಸಿಕೆ ನಿಮ್ ಸುಬ್ಬಾರೆಡ್ಡಿ ಹೆಂಗಂದ್ರೆ ನಮ್ಮ ನಸೀರಾಮ ಸಾಹೇಬರು ಒಂದು ಮಾತು ಹೇಳಿದ್ರು, ಎಲ್ಲಾರು MLAಗಳು ತಿಂಗಳಿಗೋ 1-2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸತಿ ಬರ್ತಾರೆ. ಅಂದ್ರೆ ಇವ್ರು ಪ್ರತಿ ದಿನ 5 ವರ್ಷ ಎಲ್ಲ 360 ವರ್ಷಕ್ಕೆ 360 ಆದ್ಮೇಲೆ 4 ದಿನ 65 ದಿನಾನು ತಾಲೂಕಲ್ಲೇ ಇರ್ತಾರೆ. ನಮ್ದವನು ಬಂದು ಅಸೆಂಬ್ಲಿ ಇರುವಾಗ ತಾವು ನೋಡಿರ್ಬೋದು. ನಾನು ಬಹಳಷ್ಟು MLAಗಳು ನೋಡಿದ್ದೀನಿ. ಅಂದ್ರೆ ಸೀನಿಯರ್ ಆಗ್ಬಿಡ್ತಾರೆ. ಸುಬ್ಬಾರೆಡ್ಡಿ ಅನ್ನ ಮುಂದಿನ ದಿನದಲ್ಲಿ ನಾನ್ ಭಾವಿಸ್ತಾ ಇದ್ದೀನಿ, ಅವ್ರ ಮಂತ್ರಿ ಆಗ್ತಾರೆ, ಆಗ್ಬೇಕು ಆಮೇಲೆ ನೀವು ಭಾವಿಸ್ತಾ ಇದ್ದಾರೆ. ಅಷ್ಟು 3 ಬಾರಿ MLA ನಾವು ಇವತ್ತು MLA 1 ಬಾರಿ ಆದ್ರೂ ತಾವು ನೋಡಿರ್ಬೋದು, ಸ್ಟೈಲ್ ಚೇಂಜ್ ಆಗ್ಬಿಡ್ತದೆ, ಮಾತಾಡಕ್ಕಾಗಲ್ಲ. ಅಂದ್ರೆ ಇವ್ರು 3 ಬಾರಿನೂ MLA ಆಗ್ಬಿಟ್ಟು ತಾಲೂಕಿನ ಮತದಾರರಿಗೋಸ್ಕರ ಎಲ್ಲಾ ಸಂಬಂಧಪಟ್ಟ ಇಲಾಖೆಗಳು ಅಥವಾ ಫೈಲ್ ಹಿಡ್ಕೊಂಡು ಎಲ್ಲಾ ಕಡೆ ಅಡ್ಡಾಡ್ತಾ ಇರ್ತಾರೆ. ನಂತರನು ಬಹಳ ಸತಿ ಬರ್ತಾರೆ, ನಾನು ನಮಸ್ಕಾರ ಮಾಡಿ ಜೀರಿಗೆ ಕೊಡಿ,
ನಮ್ಮ ಮುರಾರ್ಜಿ ದೇಸಾಯಿ ಸ್ಕೂಲ್ ಸಂಬಂಧಪಟ್ಟ ಅಧಿಕಾರಿಗಳು ಒಂದು P1 ಹೆಂಗ್ ತಿರ್ತಾರೆ ಹಂಗ್ ತಿರ್ಕೊಂಡು ಎಲ್ಲ ತಾಲೂಕನ ಕೆಲಸ ಅವರು ಮಾಡ್ತಾ ಇದ್ದಾರೆ. ಒಂದ್ಸತಿ ಹೋದ ಅಸೆಂಬ್ಲಿಯಲ್ಲೇ ನನ್ ಜ್ಞಾಪನ ಇದೆ, ನನ್ ಕರೆದು ಹೇಳ್ದೆ ಅಣ್ಣ ಪ್ರತಿ ಸಲ ನಾನು ನೋಡ್ತೀನಿ ನೀನ್ ಒಂಥರ ವಾಚ್ಮ್ಯಾನ್ ನಂಗೆ ಎಲ್ಲಾ ಕಡೆ ಎಲ್ಲ ಇಲಾಖೆ ಅಡಕೆ ಅಲ್ಲಣ್ಣ, ಸ್ವಲ್ಪ ತಾಳ್ಮೆ ಆರಾಮಾಗಿ ಮಾಡಿದ್ನಿ ಅಂದ್ರೆ ಇಲ್ಲಣ್ಣ ಜನ ನಂಬಿಟ್ಟು ನನ್ ಮತ ಹಾಕಿದ್ದಾರೆ, ಅವ್ರ ಋಣ ತೀರ್ಸ್ಬೇಕು, ನನ್ ಕೊನೆ ರಕ್ತ ಕೊಟ್ಟು ನಮ್ಮ ಮತದಾರರಿಗೆ ಸಾಲದು, ಅವ್ರ ಋಣ ತೀರ್ಸ್ಬೇಕಿಲ್ಲಣ್ಣ, ಅವ್ರ ಸೇವೆಯಾಗಿ ಮಾಡ್ಬೇಕಿಲ್ಲಣ್ಣ, ಆ ಹಿನ್ನೆಲೆಯಲ್ಲಿ ನಾನು ಮಾಡಬೇಕು, ಋಣ ತೀರ್ಸ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಅಡ್ಡಾಡಿ ತಾಲೂಕ್ ಕೆಲಸನ ಮಾಡ್ಕೊಂಡು ಸುಬ್ಬಾರೆಡ್ಡಿ ಲೀಡಲ್ಲಿ ನಾನು ಹಳ್ಳಿಗಳು ಹೋದಾಗ ನೋಡ್ತೀನಿ, ಅಟ್ಲೀಸ್ಟ್ ಒಂದು 30-40 ಸೈಟ್ಗಳಿರುವಂತ ಅನೇಕ ಜನರು ಇನ್ನ ಇದ್ದಾರೆ. ಇನ್ನ ಮಾಡ್ತಾ ಇದ್ದೀನಿ. ನನ್ನ ಈ ಅವಧಿಯಲ್ಲೇ ಪ್ರತಿ ಯಾರು ನಿವಾಸಿಗಳಿಗೂ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ನಾವು ನಮ್ಮ ಅಧಿಕಾರಿಗಳು ತೀರ್ಮಾನ ಮಾಡಿದ್ದೀವಿ. ಖಂಡಿತವಾಗ್ಲೂ ಈ ಅವಧಿಯಲ್ಲೇ ನಮ್ಮ ಜಮೀರ್ ಅಹಮದ್ ಹೌಸಿಂಗ್ ಮಿನಿಸ್ಟ್ರಿ ಇರೋದ್ರಿಂದ ನಮ್ಗೆ ಇನ್ನೂ ಅನುಕೂಲ. ಹತ್ತಿರದಲ್ಲೇ ಪ್ರತಿಯೊಬ್ಬರಿಗೂ ನಿವೇಶ ಕೊಡುವಂತ ನಮ್ಮ ಜವಾಬ್ದಾರಿ. ಹಾಗೆ ಜಮೀರ್ ಅಣ್ಣನ ನನ್ನ ಮನವಿ ನಿಮ್ಮೆಲ್ಲರ ಪರವಾಗಿ, ಸರ್ ದಯವಿಟ್ಟು ತಾವು ಯೋಚನೆ ಮಾಡಿ. ನಮ್ಮ ಈ ಭಾಗಕ್ಕೆ ಮನೆ ಕೊಟ್ಟು ಸುಮಾರು 8 ವರ್ಷ ಆಯಿತು. ಯಾಕಂದ್ರೆ ನಮ್ದೊಂದು ಮೈನಸ್ ಪಾಯಿಂಟ್, ನಾನು 5 ವರ್ಷ ಇಂಡಿಪೆಂಡೆಂಟ್ ಆಗಿದ್ದ ಆಗ್ಲೂ ಸರಿಯಾಗಿ ಕೊಡಕ್ಕಾಗಿಲ್ಲ. 5 ವರ್ಷ ಬಿಜೆಪಿ ಸರ್ಕಾರ ಬಂದು ಹೆಚ್ಚು ಕಮ್ಮಿ 2.5 ವರ್ಷ ಆಗ್ತಾ ಇದೆ. ಹೆಚ್ಚು ಕಮ್ಮಿ 12 ವರ್ಷಗಳಿಂದ ಮನೆಯಿಂದ ವಂಚಿತರಾಗಿದ್ದೀವಿ. ದಯವಿಟ್ಟು ತಾವು ದೊಡ್ಡ ಮನಸ್ಸು ಮಾಡಿ ಈ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಮನೆಗಳನ್ನು ಕೊಡುವಂತ ವಾಗ್ದಾನ ಇಲ್ಲೇ ಕೊಟ್ಟರೆ ಸಂತೋಷ ಆಗುತ್ತೆ ಅಂತ ತಮ್ಮ ಒಂದು ಮನವಿಯನ್ನು ಮಾಡುತ್ತಾ, ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380522223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು, ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.